ಅದನ್ನ ದೇವ್ರು ನೋಡ್ತಾರೆ. ಯಾಂತ್ರಿಕವಾಗೋ ಇಲ್ಲ ಸುಮ್ಮನೆ ನಾಳೋದನ್ನು ದೇವ್ರು ನೋಡೋದಿಲ್ಲ. ನೋಡ್ರಿ, ಹಿಚ್ಕೇನು ಸಾಯಬೇಕು ಅಂತ ಹೇಳ್ಬೇಕಾದ್ರೆ ದೇವರು ಹೇಳಿದ್ದಿಲ್ಲ, ಪ್ರವಾದಿಗೆ ಹೇಳಿ ಕಳಿಸಿದ ಮಾತೆ. ನಾನು ಹಾಗೆ ಏನು ದೇವರ ಆಲೋಚನೆ ಏನು ಬರ್ತಾ ಅದನ್ನು ನಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಹಿಚ್ಕೇನಿಗೆ 15 ವರ್ಷಗಳು ಯಾವ ರೀತಿಯಾಗಿ ಇನ್ಕ್ರೀಸ್ ಮಾಡಿಕೊಡೋದನ್ನು ನೋಡ್ತಾ ಇದ್ದೇವೆ. ಅಂದರೆ ಆತನ ಅಳದನ್ನು, ಗೋಡೆ ಕಡೆ ತಿರುಗಿ ಅಳದನ್ನು ದೇವ್ರು ಎಷ್ಟು ಬೇಗ ನೋಡಿದ್ರು ನೋಡ್ರಿ. ನಿಮ್ಮನ್ನು ಉಂಟು ಮಾಡೋ ದೇವರು ಅದೇ ದೇವರು ನಮ್ಮನ್ನು ನೋಡುವಂಥ ದೇವರು. ಅದಕ್ಕೆ ಹೇಳೋದು ಗಾಡ್ಲಿ ಕಾನ್ಷಿಯಸ್ ಏನಿದೆ, ಇದು ಪ್ರತಿಯೊಬ್ಬರಿಗೂ ಸಹ ಬೇಕು. ಗಾಡ್ಲಿ ಕಾನ್ಷಿಯಸ್ ಅಂತ ಹೇಳಿದ್ರೆ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋ ಪ್ರಜ್ಞೆ ಎಲ್ಲರಿಗೂ ಸಹ ಬೇಕು. ನಾವು ಯಾವ್ದಾದ್ರು ಬೇಡದ ಕಾರ್ಯಗಳನ್ನು ಮಾಡಬೇಕಾದ್ರೆ, ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಯಾವುದೋ ಒಂದು ಕಾರ್ಯಗಳನ್ನು ಮಾಡಬೇಕು, ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋ ಕಾನ್ಷಿಯಸ್ ಇತ್ತು ಅಂತ ಹೇಳಿದ್ರೆ ಅವನು ಆ ಪಾಪ ಮಾಡೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಅವೇರ್ನೆಸ್ ಬರುತ್ತೆ. ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವ್ರು ಕಣ್ಮುಚ್ಚಿನ ಕೂತ್ಕೊಂಡ್ಬಿಟ್ಟಿದ್ದಾನೆ, ನಾವು ಏನು ಮಾಡ್ತೀವೋ ಅದೆಲ್ಲ ಸರಿ, ನಾವು ಏನು ಬೇಕಾದ್ರೂ ಮಾಡ್ಬೋದು, ಯಾವ ರೀತಿ ಬೇಕಾದ್ರೂ ಜೀವಿಸ್ಬೋದು ಅಂತ ಹೇಳಿದ್ರೆ ಅದು ಖಂಡಿತವಾಗಿ ನಿಮ್ಮ ಭ್ರಮೆ ಆಗಿರುವಂಥದ್ದಾಗಿದೆ. ದೇವರ ವಾಕ್ಯ ಹೇಳುವಂತಾಗಿದೆ. ಕೀರ್ತನೆಗಾರ ಹೇಳ್ತಾನೆ, ಆಕಾಶಕ್ಕೆ ಹಾರಿ ಹೋಗ್ತೀನಿ ಅಂತೇಳಿ ಅಲ್ಲಿರ್ತೀಯ, ಪಾತಾಳಕ್ಕೆ ಹೋಗಿ ಮಲ್ಕೊಂಡು ಅಲ್ಲಿ ನೀನಿರ್ತೀಯ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ನಾನು ಎಲ್ಲಿಗೆ ಹೋಗಲಿ ಅಂತೇಳಿ ಕೀರ್ತನೆಗಾರ ಹೇಳೋದು ನೋಡ್ತೀನಿ. ಅಂದರೆ ದೇವರ ಕಣ್ಣಿಗೆ ಮರೆಯಾಗಿರುವಂಥದ್ದು ಒಂದೂ ಇಲ್ಲ, ನಾಟ್ ಇವನ್ ಸಿಂಗಲ್. ಅಂದರೆ ದೇವರಿಗೆ ಕಣ್ಣುಗಳಿಗೆ ಎಲ್ಲವೂ ಕಾಣುವಂಥದ್ದಾಗಿದೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಆತನ ಕಣ್ಣುಗಳು ಬಹು ಸೂಕ್ಷ್ಮವಾಗಿ ನಮ್ಮನ್ನು ಪರಿಶೋಧಿಸುವಂಥದ್ದಾಗಿದೆ. ಅಂದರೆ ನೀವು ಯಾವ ರೀತಿಯಾಗಿದ್ದೀರಾ ಅಂತೇಳಿ ದೇವರಿಗೆ ಚೆನ್ನಾಗಿ ಗೊತ್ತು. ದೇವರಿಂದ ನಾವು ಏನನ್ನು ಸಹ ಹೈಡ್ ಮಾಡೋದಕ್ಕಾಗೋದಿಲ್ಲ. ನೋಡಿ, CT ಸ್ಕ್ಯಾನ್ ಮಾಡಬೇಕಾದ್ರೆ ನಿಮ್ಮ ಬಾಡಿ ಒಳಗಡೆ ಏನಿದೆ ಅದೆಲ್ಲ ಬಂದ್ಬಿಡುತ್ತೆ. ಏನೇನಿದೆ ಅಂತೆಲ್ಲ ಕ್ಲೀನಾಗಿ ಶೋ ಮಾಡುತ್ತೆ. ಮಸಲ್ಗಳಿದೆ, ಬೋನ್ಗಳಿದೆ, ಇದೆಲ್ಲ ಏನಿದೆ ಅದೆಲ್ಲ ಕ್ಲಿಯರಾಗಿ ಬಂದ್ಬಿಡುತ್ತೆ ರಿಪೋರ್ಟ್. ಸೊ ಆ ರೀತಿ CT ಸ್ಕ್ಯಾನ್ಗೆ ಆ ಪವರ್ ಇರಬೇಕಾದ್ರೆ ನಿಮ್ಮನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನು, ಮನುಷ್ಯನು ಅಮೇಝಿಂಗ್ ಆಗಿ ಸೃಷ್ಟಿಯಾಗಿದ್ದಾನೆ. ಮನುಷ್ಯನ ಸೃಷ್ಟಿ ಏನಿದೆ ಇದು ದೇವರು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ. ದೇವರ ದೃಷ್ಟಿಯಲ್ಲಿ ನೀವು ಮಾನ್ಯರಾಗಿದ್ದೀರಾ, ಅಮೂಲ್ಯರಾಗಿದ್ದೀರಾ. ಕೆಲವ್ರಿಗೆ ಅದೇ ಜ್ಞಾನ ಇರೋದಿಲ್ಲ, ಅಮೂಲ್ಯವಾಗಿದ್ದೀವಿ ಅನ್ನೋದೇ ಜ್ಞಾನ ಇರೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳ್ರಿ. ಒಬ್ಬ ಮನುಷ್ಯನ ಏನಿದೆ, ಅವನ ಹಾರ್ಟ್ ಏನಿದೆ ಅದು ಎಷ್ಟೋ ಲಕ್ಷ ಬೆಲೆ ಬಾಳುತ್ತೆ. ಅದಕ್ಕೆ ಹಾರ್ಟ್ ಆಪ್ರೇಷನ್ ಒಬ್ಬ ತೆಗೆದು ಹಾರ್ಟಿನ ಭಾಗ ಹಾಕ್ತಾರಲ್ಲ, ಅದಕ್ಕೆ ಎಷ್ಟು ಲಕ್ಷ ಆಗುತ್ತೆ ಗೊತ್ತಾ? ಒಬ್ಬ ಕಿಡ್ನಿ ತೆಗೆದು ಕಿಡ್ನಿಗೆ ಹಾಕ್ತಾರಲ್ಲ, ಅದೆಷ್ಟು ಲಕ್ಷ ಆಗುತ್ತೆ ಗೊತ್ತಾ? ಒಬ್ಬ ಲಿವರ್ 25-30 ಲಕ್ಷ. ಅಂದರೆ ಒಬ್ಬ ಮನುಷ್ಯನ 1 ಕೋಟಿ ಬೆಲೆ ಬಾಳ್ತಾನೆ. ಈ ಜನಗಳಿಗೆ ಅದು ಜ್ಞಾನ ಇಲ್ಲ. ದೇವರು ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದಾನೆ, ಯಾವ ರೀತಿಯಾಗಿ ನಮ್ಮ ಸೃಷ್ಟಿ ಮಾಡಿನದೇ ಇಲ್ಲ. ದೇವರು ನಮ್ಮನ್ನು ಅಮೂಲ್ಯ ರೀತಿಯಲ್ಲಿ ಕಾಣುವಂಥವರಾಗಿದ್ದಾರೆ. ನೋಡ್ರಿ, ದೇವರ ದೃಷ್ಟಿ ಬೇರೆ, ಮನುಷ್ಯನ ದೃಷ್ಟಿ ಬೇರೆ. ಅದಕ್ಕೆ ಹೇಳೋದು, ನೀವು ಯಾವ ರೀತಿಯಾಗಿ ನೋಡ್ತೀರಾ, ಯಾವ ರೀತಿಯ ಆಲೋಚನೆ ಮಾಡ್ತೀರಾ, ಇದು ಬದಲಾಗಬೇಕು. ಸೊ ಆ ರೀತಿಯಾಗಿ ಬದಲಾದ್ರೇ ನಿಮಗೆ ದೇವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ದೇವರ ಕಾರ್ಯಗಳನ್ನು ನೀವು ನಿಮ್ಮ ಜೀವಿತಗಳಲ್ಲಿ ಅನುಭವಿಸೋದಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಯಾಕಂತ ಹೇಳಿದ್ರೆ ದೇವರ ವಾಕ್ಯ ಹೇಳುತ್ತೆ, ದೇವರನ್ನು ಆತ್ಮದಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡಿ. ಅಂದರೆ ನೀವು ಆತ್ಮಿಕವಾಗಿದ್ದರೆ ಮಾತ್ರನೇ, ಆತ್ಮದಲ್ಲಿ ಆರಾಧನೆ ಮಾಡಿದ್ರೆ ಮಾತ್ರನೇ ನಿಮಗೆ ಗೊತ್ತಾಗುವಂಥದ್ದು ಯಾವ ರೀತಿಯಾಗಿ ಆರಾಧನೆ ಇರಬೇಕು ಅಂತೇಳಿ. ಅದೇ ನಾವು ಕೇವಲ ಬಾಯಿಯಾಗಿ ಇಲ್ಲ ಏನೋ ಒಂದು ಹೇಳಬೇಕು ಅಂತ ಹೇಳಿದ್ರೆ ಅದು ಆರಾಧನೆ ಆಗೋದಿಲ್ಲ, ಅದು ದೇವರಿಗೆ ಮೆಚ್ಚುಗೆ ಆಗೋದಿಲ್ಲ. ಕಣ್ಣೀರನ್ನು ಕುರಿತು ನಾವು ನಿಮಗೆ ವಾಕ್ಯಗಳ ಮುಖಾಂತರವಾಗಿ ನಾವು ಹೇಳ್ತಾ ಇದ್ದೇವೆ. ಯಾವ ರೀತಿಯಾಗಿ ದೇವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ, ಯಾವ ರೀತಿಯಾಗಿ ದೇವರು ಕರಗಳು ಚಲಿಸುವಂಥದ್ದಾಗಿ ದೇವರು ಯಾವ ರೀತಿಯಾಗಿ ಕಾರ್ಯಗಳನ್ನು ಮಾಡ್ತಾರೆ ಅಂತೇಳಿ ನಿಮಗೆ ಒಂದೊಂದಾಗಿ ನಾವು ಹೇಳ್ಕೊಡ್ತಾ ಇದ್ದೇವೆ. ಅಪೊಸ್ತಲರು ನೋಡಬೇಕಾದ್ರೆ ಯೇಸು ಸ್ವಾಮಿ ಅವರು ಪರಲೋಕಕ್ಕೆ ಏರಲ್ಪಟ್ಟ ನಂತರ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ನಮ್ಮ ಜೀವಿತ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅಂತೇಳಿ ಅವ್ರಿಗೆ ಕಳವಳ ಇತ್ತು. ಅವ್ರು ದುಃಖಿಸಿರ್ಬೋದು, ಯೇಸು ಇಲ್ವಲ್ಲ ಅಂತೇಳಿ ಕಣ್ಣೀರು ಹಾಕಿರ್ಬೋದು. ಆದರೆ ಯೇಸು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವ್ರಿಗೆ ಹೇಳಿದ್ರು, ನಾನು ಹೋಗೋದು ಒಳ್ಳೆಯದಾಗಿದೆ, ಯಾಕಂತ ಹೇಳಿದ್ರೆ ನಿಮಗೆ ಸಹಾಯಕನ್ನು ನಾನು ಕಳಿಸ್ತೀನಿ ಅಂತೇಳಿ ಅಲ್ಲೂ ಸಹ ಅವ್ರನ್ನ ಸಂತೈಸೋದನ್ನು, ಸಮಾಧಾನ ಮಾಡೋದನ್ನು ನೋಡ್ತೇವೆ. ಯಾವ ರೀತಿಯಾಗಿ ದೇವರು ಎಲ್ಲ ಸಂಗತಿಗಳಲ್ಲಿ ಅವ್ರನ್ನ ಸಂತೈಸುವಿಕೆ ಅದನ್ನು ನಾವು ನೋಡ್ತಾ ಇದ್ದೇವೆ. ನಿಮ್ಮ ಕಣ್ಣೀರು ಒಂದು ಕಾಲಕ್ಕೂ ಸಹ ವ್ಯರ್ಥ ಆಗೋದಿಲ್ಲ. ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಅಳ್ತು ಅಂತ ಹೇಳಿದ್ರೆ ನಮ್ಮನ್ನು ಏನು ಅನ್ಕೊಂಡ್ಬಿಡ್ತಾರೋ. ಅದಕ್ಕೆ ಹೇಳೋದು, ನೀವು ಅಳದಿದ್ದರೆ ದೇವ್ರ ಮುಂದೆ ಹೇಳ್ರಿ. ಯಾರು ಕಾಣದೇ ಇರೋ ರೀತಿಯಲ್ಲಿ ನೀವು ಒಂಟಿಯಾಗಿ ನೀವು ಮತ್ತು ದೇವರು, ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಅಭ್ಯಾಸ ಮಾಡಲಿಲ್ಲ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳೋ, ದೇವರೊಂದಿಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಯಾವಾಗಲೂ ಒಂದು ವೈಯಕ್ತಿಕವಾದಂಥ ಅನುಬಂಧವನ್ನು, ಕನೆಕ್ಷನ್ನ ಇಟ್ಕೊಂಡಿರ್ಬೇಕು ಯಾವಾಗಲೂ. ಅಂದರೆ ನೀವು ಮತ್ತು ದೇವರು ಒಂದಾಗಿರುವಂಥದ್ದು ಏನಿದೆ ಅದು ಬಹಳ ಬಹಳ ಮುಖ್ಯ. ಕ್ರಿಸ್ತಿಯ ಜೀವಿತ ಅಂತ ಹೇಳಿದ್ರೆ ಅದನ್ನೇ. ನೀವು ಕ್ರಿಸ್ತನಲ್ಲಿ, ಕ್ರಿಸ್ತನ ನಿಮ್ಮ ಒಳಗಡೆ ಇರಬೇಕು. ನೀವು ಕ್ರಿಸ್ತನಲ್ಲಿ, ಕ್ರಿಸ್ತನ ನಿಮ್ಮ ಒಳಗಡೆ ಇತ್ತು ಅಂತ ಹೇಳಿದ್ರೆ ಅದು
ಖಂಡಿತವಾಗಿ ಒಂದು ಒಳ್ಳೆಯ ಜೀವಿತ ಆಗಿರುವಂಥದ್ದಾಗಿದೆ. ಅದು ಬಹು ಅಮೂಲ್ಯವಾದ ಜೀವಿತ ಆಗಿರುವಂಥದ್ದಾಗಿದೆ. ದಾವೀದನನ್ನು ನೋಡಬೇಕಾದ್ರೆ ದಾವೀದನ ಆಳದನ್ನು ನೋಡ್ತೇವೆ. ಯಾವ ಸನ್ನಿವೇಶದಲ್ಲಿ ಹೇಳ್ತಾನೆ, ಸೌಲನನ್ನು ಆತನ ಸಾಯೋದನ್ನು ತಪ್ಪಿಸ್ತಾನೆ. ದಾವೀದ ಮನಸ್ಸು ಮಾಡಿದ್ರೆ ಸೌಲನನ್ನು ಸಾಯಿಸ್ಬೋದಾಗಿತ್ತು. ಆದರೆ ಅವನು ಮಾಡಲಿಲ್ಲ. ಅಭಿಷೇಕ್ತ ಮೇಲೆ ಕೈ ಹಾಕಬಾರ್ದು ಅಂತೇಳಿ ಆತ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆತನ ಉಡುಪಿನ ಅಂಚಿನ ಮಾತ್ರ ತಗೊಂಡು ಹೋಗ್ತಾನೆ. ಸೊ ದಾವೀದ ಒಳ್ಳೆಯದನ್ನೇ ಮಾಡ್ತಾನೆ. ಆದರೆ ಸೌಲ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆತನನ್ನು ಸಾಯಿಸೋದಕ್ಕೆ ನೋಡ್ತಾನೆ. ಆ ಸಂದರ್ಭದಲ್ಲಿ ದಾವೀದ ಅಳದನ್ನು ನೋಡ್ತೇವೆ. ತನ್ನ ಮಗ ಅಬ್ಷಲೋಮ್ ತನ್ನ ತಂದೆಗೆ ವಿರುದ್ಧವಾಗಿ ತಿರುಗಿ ಬಿದ್ದಾಗ ಆತನ ಅರಣ್ಯಗಳಲ್ಲಿ ಅಲೆದಾಡ್ತಾನೆ. ಅದಕ್ಕೆ ಹೇಳಿದೆ, ಹತ್ತತ್ರ 100 ಕೀರ್ತನೆಗಳನ್ನ ದಾವೀದ ಬರೆದಿದ್ದಾನೆ. ಕಾರಣ ಏನು ಅಂತ ಹೇಳಿದ್ರೆ, ಆತನು ತನ್ನ ಮನಸ್ಸಿನಲ್ಲಿ ಇದ್ದಿದ್ದಂಥ ಎಲ್ಲ ನೋವನ್ನು, ದುಃಖವನ್ನು ದೇವರ ಮುಂದೆ ಅವನು ತೋಡ್ಕೊಂಡಿದ್ದಾನೆ, ದೇವರ ಮುಂದೆ ಹಾಕಿದ್ದಾನೆ. ಸೊ ಕೀರ್ತನೆ 51 ಇರ್ಬೋದು. ಅದೆಲ್ಲ ದಾವೀದ ಏನು ಮಾಡ್ತಾನೆ, ತನ್ನ ದುಃಖವನ್ನು ತೋಡ್ಕೊಂಡಿರುವಂಥ ದೇವರ ಮುಂದೆ ಹೇಳುವಂಥದ್ದು ಅದನ್ನು ಕೀರ್ತನೆಗಳಲ್ಲಿ ಬರೆದಿದೆ. ದೇವರು ದಾವೀದ ಅಳಬೇಕಾದ್ರೆ ದೇವರು ನೋಡಿದ್ದಾರೆ. ನೋಡಿ ಸುಮ್ಮನೆ ಇದ್ರ ಇಲ್ಲ, ದೇವ್ರು ಏನು ಮಾಡಿದ್ದಾರೆ, ಬಿಡುಗಡೆಯನ್ನು ಕೊಟ್ಟರು. ಸೌಲ ಏನೇ ಪ್ರಯತ್ನ ಮಾಡ್ತು ಅಂತ ಹೇಳಿದ್ರು ದಾವೀದನಿಗೆ ಸಿಕ್ಕಗೊಡಿಸಲಿಲ್ಲ. ಕಾರಣ ಏನು? ಆತನು ದೇವರಲ್ಲಿ ಭರವಸೆ ಬಿಟ್ಟಿದ್ದ, ದೇವರನ್ನು ನಂಬಿದಂಥ ವ್ಯಕ್ತಿ. ಆದರೆ ನೀವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೀರಾ, ನೀವು ಯಾವ ರೀತಿಯಾಗಿ ಇದ್ದೀರಾ ಅಂತೇಳಿ ನಿಮ್ಮನ್ನು ನೀವು ಆಲೋಚನೆ ಮಾಡಿ ನೋಡ್ರಿ ಪ್ರಿಯ ಸೋದರ ಸೋದರಿಯರೇ. ನಾವು ನೋಡ್ತಾ ಇದ್ದೇವೆ ಇಲ್ಲಿ ಪೇತ್ರರನ್ನ ನೋಡ್ಬೇಕಾದ್ರೆ ಅಪೊಸ್ತಲರಾದ ಪೇತ್ರ, ಯೇಸುಸ್ವಾಮಿ ಶಿಷ್ಯರಾದಂಥ ಪೇತ್ರನ ನೋಡ್ಬೇಕಾದ್ರೆ, ಯೇಸುಸ್ವಾಮಿ ನಿನ್ನನ್ನು ಯಾರು ಬೇಕಾದ್ರೂ ಬಿಟ್ಟು ಹೋಗ್ಬೋದು, ಆದರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ನೀನು ಬಿಟ್ಟು ಹೋಗೋದಿಲ್ಲ, ಏನಾದರೂ ಸರಿ ನಿನ್ನ ಜೊತೆ ಇದ್ದೇ ಇರ್ತೀನಿ ಅಂತ ಹೇಳಿದಂಥ ವ್ಯಕ್ತಿ. ಯೇಸುಸ್ವಾಮಿ ಹೇಳ್ತಾರೆ, ನಾಳೆ ಕೋಳಿಕೋಯಿಂದ ಮುಂಚೆ 3 ಸಾರಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀಯ ಅಂತೇಳಿ ಹೇಳ್ತಾರೆ. ಅದೇ ಪ್ರಕಾರವಾಗಿ ಪೇತ್ರನು ಯೇಸುಸ್ವಾಮಿಯನ್ನು ಧಿಕ್ಕರಿಸೋದನ್ನ ಅಲ್ಲಗಿಳಿಯೋದನ್ನು ನೋಡ್ತೇವೆ. ಅದಾದ ನಂತರ ನೋಡಬೇಕಾದ್ರೆ ಪೇತ್ರರು ಆಳದನ್ನು ನೋಡ್ತೇವೆ. ನಿಜವಾದ ಪಶ್ಚಾತ್ತಾಪ ಅದು ಆಳುವಿಕೆಯಲ್ಲಿ ಕಾಣಬರುವಂಥ ಆಳದೇನಿದೆ, ಇದು ಪಶ್ಚಾತ್ತಾಪ ಏನಾಗುತ್ತೆ, ಉಂಟಾಗದಾಗ ಏನಾಗುತ್ತೆ, ಆಳು ಬರುತ್ತೆ. ನಾನು ಯೇಸು ಜೊತೆನೇ ಇದ್ದೆ, ಯೇಸುವನ್ನು ಅಲ್ಲುಗೆಳ್ದೆ ಅಂತೇಳಿ ಆ ದುಃಖದಿಂದ ಆಳದನ್ನು ನೋಡ್ತೇವೆ. ಆಳು ವ್ಯರ್ಥ ಆಯ್ತಾ? ಇಲ್ಲ, ಆಳು ವ್ಯರ್ಥ ಆಗಲಿಲ್ಲ. ಯಾರು ಯೇಸು ಸ್ವಾಮಿನ ಗೊತ್ತಿಲ್ಲ ಅಂತೇಳಿ ಯಾವ ಜನಗಳ ಮುಂದೆ ಹೇಳಿದ್ರು, ಅದೇ ಜನಗಳ ಮುಂದೆ ನಿಂತ್ಕೊಂಡು ನೀನು ಶಿಲುಬೆಗೆ ಹಾಕಲ್ಪಟ್ಟಂಥ ಯೇಸು ಅಂತೇಳಿ ಧೈರ್ಯವಾಗಿ ಕೈ ತೋರಿಸಿ ಮಾತಾಡೋದನ್ನು ನೋಡಿ. ಅಂದರೆ ಆ ಕಣ್ಣೀರಿಗೆ ದೇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅದನ್ನು ದೇವರು ಬಲವಾಗಿ ಮಾರ್ಪಡಿಸಿದ್ರು. ನಿಮ್ಮ ಕಣ್ಣೀರು, ನೀವು ಪಶ್ಚಾತ್ತಾಪ ಪಟ್ಟಂಥ ಕಣ್ಣೀರೇನಿದೆ, ನೀವು ಕಣ್ಣೀರು ಹಾಕಿದ್ದನ್ನು ದೇವರು ಒಂದು ಕಾಲಕ್ಕೂ ಸಹ ವ್ಯರ್ಥ ಮಾಡು. ನೋಡ್ರಿ, ಯೇಸುಸ್ವಾಮಿ ಸ್ವತಃ ಯೇಸುಸ್ವಾಮಿ ನೋಡಿ ಗೆತ್ಸೆಮನೆ ತೋಟದಲ್ಲಿ ಅವರು ಅಳದನ್ನು ನೋಡ್ತೇವೆ. ತಂದೆ, ಸಾಧ್ಯವಾದರೆ ಈ ಪಾತ್ರೆ ತೆಗೆದು ಹಾಕು, ಆದರೂ ನನ್ನ ಚಿತ್ತ ನಿನ್ನ ಚಿತ್ತ ಆಗಲಿ ಅಂತೇಳಿ ಹೇಳೋದನ್ನು ನೋಡ್ತೇವೆ. ಅವ್ರು ಅಳುವಾಗ, ಅವ್ರು ಪ್ರಾರ್ಥನೆ ಮಾಡುವಾಗ ನರಗಳಿಂದ ರಕ್ತ ಸುರಿಯೋದನ್ನು ನೋಡ್ತೇವೆ. ರಕ್ತಗಳು ಬೀಳೋದನ್ನು ನೋಡ್ತೇವೆ. ಹನಿ ರಕ್ತದೊಂದಿಗೆ ಸೇರಿ ಬೀಳೋದನ್ನು ನೋಡ್ತೇವೆ. ಅಂದರೆ ಅಷ್ಟು ಟೆನ್ಷನ್, ಅಷ್ಟು ಒತ್ತಡಗಳಲ್ಲಿ, ಅಷ್ಟು ದುಃಖದಲ್ಲಿ ಅವರಿದ್ದರು ಅಂತ ಅರ್ಥ. ಆದರೂ ಸಹ ದೇವರ ಚಿತ್ತಕ್ಕೆ ಒಪ್ಪಿಸ್ಕೊಳ್ಳೋದನ್ನು ನೋಡ್ತೇವೆ. ಮೇರಿ ಮಗ್ದಲಿನ ಯೇಸುವಿನ ಸಮಾಧಿಗೆ ಬಳಿ ಬಂದು ಅಳದನ್ನು ನೋಡ್ತೇವೆ. ಆಗ ಅಲ್ಲಿ ಯೇಸುಸ್ವಾಮಿ ಯಾಕಮ್ಮ ಅಳ್ತಿದ್ಯಾ ಅಂತ ಕೇಳೋದು ನೋಡಿ. ದಟ್ ಮೀನ್ಸ್ ಅಲ್ಲಿ ಅವರು ಇಮಿಡಿಯೇಟ್ ಆಗಿ ಉತ್ತರ ಕೊಡೋದನ್ನು ನೋಡ್ತೇವೆ. ಅಳದನ್ನು ನೋಡಿ ಉತ್ತರ ಕೊಡೋದನ್ನು ನೋಡ್ತೇವೆ. ಇಲ್ಲ ಸ್ವಾಮಿ ಇಟ್ಟಿದ್ರು ಯಾರ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮರಿಯಳಿ ಅಂತ ಹೇಳ್ಬೇಕಾದ್ರೆ ರಬ್ಬಿ ಅಂತ ಹೇಳ್ಬಿಟ್ಟು ಹೇಳೋದನ್ನು ನೋಡ್ತೇವೆ. ದಟ್ ಮೀನ್ಸ್ ಅವ್ರು ಅಳದನ್ನು ದೇವರೇನು ಮಾಡಿದ್ರು, ಉತ್ತರವನ್ನು ಕೊಟ್ಟರು. ನಿಮ್ಮ ಜೀವಿತ ಯಾವ ರೀತಿಯಾಗಿ ನನಗೆ ಗೊತ್ತಿಲ್ಲ, ಆದರೆ ನೀವು ಕಣ್ಣೀರಿಟ್ಟಿದ್ದು ವ್ಯರ್ಥ ಆಗೋದಿಲ್ಲ. ಕೀರ್ತನೆಗಳ ಪುಸ್ತಕ 147:3 ಹೇಳುತ್ತೆ. ಸ್ಯಾಮ್ಸ್ ಚಾಪ್ಟರ್ 147:3 ಈ ರೀತಿಯಾಗಿ ಹೇಳುತ್ತೆ. ಸೊ ಮುರಿದ ಮನಸ್ಸುಳ್ಳವ್ರನ್ನ ವಾಸಿ ಮಾಡ್ತಾನಂತೆ ದೇವರು. ಅವರ ಗಾಯಗಳನ್ನು ಕಟ್ತಾನಂತೆ. ಮನುಷ್ಯರು ಮಾಡಿದಂಥ ಗಾಯಗಳಾಗಿರ್ಬೋದು, ಮಾತುಗಳನ್ನು ಆಡಿ ಮಾಡಿದಂಥ ಗಾಯಗಳಾಗಿರ್ಬೋದು, ನಿಮ್ಮ ಸನ್ನಿವೇಶಗಳಿಂದ ಉಂಟಾದ ಗಾಯಗಳಾಗಿರ್ಬೋದು. ಮುರಿದ ಮನಸ್ಸು ಅಂತ ಹೇಳ್ಬೇಕಾದ್ರೆ ಮನಸ್ಸು ಯಾವ ಮುರಿದೋಗುತ್ತೆ, ದುಃಖ ಆದಾಗ ಮುರಿದೋಗುತ್ತೆ. ಮನಸ್ಸು ಯಾವ ಮುರಿದೋಗುತ್ತೆ, ನಿಮಗೆ ಅತೀವ ದುಃಖ ಆದಾಗ ಏನಾಗುತ್ತೆ, ಮನಸ್ಸು ಮುರಿಯಲ್ಪಡುತ್ತೆ. ಸೊ ಆ ರೀತಿಯಾದ ಮುರಿದ ಮನಸ್ಸುಳ್ಳವ್ರನ್ನ ದೇವ್ರೇನು ಮಾಡ್ತಾರಂತೆ, ವಾಸಿ ಮಾಡ್ತಾರಂತೆ. ಅವರ ಗಾಯಗಳನ್ನು ಕಟ್ಟುತ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನೋಡ್ರಿ, ಮುರಿಯ ಸುಲಭ, ಕಟ್ಟೋದು ಕಷ್ಟ. ಆದರೆ ನೋಡ್ರಿ, ದೇವರು ಅದಕ್ಕೆ ಹೇಳೋದು ಕಟ್ಟುತ್ತಾರಂತೆ. ಮುರಿಯೋ ಕೆಲಸ ಸೈತಾನ ಮಾಡ್ತಾನೆ, ಆದರೆ ಕಟ್ಟೋ ಕೆಲಸವನ್ನ ದೇವರು ಮಾಡುವಂಥವರಾಗಿದ್ದಾರೆ. ಅದೇ ಪ್ರಕಾರವಾಗಿ ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 18ನೇ ವಾಕ್ಯ, ಸ್ಯಾಮ್ಸ್ ಚಾಪ್ಟರ್ 34:8. ಸೊ ಮುರಿದ ಮನಸ್ಸುಳ್ಳವರಿಗೆ ಅಂತೇಳಿ, ಮುರಿದ ಮನಸ್ಸು ಅಂತ ಹೇಳ್ಬೇಕಾದ್ರೆ ನೋಡ್ರಿ, ಮನಸ್ಸು ಯಾವ ಮುರಿದಕ್ಕೆ ನಮ್ಗೆ ಹೇಳಿದ್ವಿ, ದುಃಖ ಆದಾಗ ಮನಸ್ಸು ಮುರಿಯಲ್ಪಡುತ್ತೆ. ಅನೇಕರು ನಮ್ಮನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮನ್ನು ಅವಮಾನ ಮಾಡಿದಾಗ, ದುಃಖ ಮಾಡಿದಾಗ, ಸನ್ನಿವೇಶಗಳು ವಿರುದ್ಧವಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮುರಿಯಲ್ಪಡುತ್ತೆ ಮನಸ್ಸು.
ವ್ಯಕ್ತಿಗಳಿಂದಿರ್ಬೋದು, ಜೊತೆಗಾರರಿಂದಿರ್ಬೋದು. ಸೊ ಇಂಥ ಸನ್ನಿವೇಶದಲ್ಲೂ ಸಹ ಏನಾಗುತ್ತೆ ಅಂತ ಹೇಳಿದ್ರೆ, ಮುರಿದ ಮನಸ್ಸುಳ್ಳವರಿಗೆ ದೇವರು ನೆರವಾಗ್ತಾನೆ ಅಂತ ಹೇಳಿದ್ರೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ, ಕುಗ್ಗಿ ಹೋದವರನ್ನ ಉದ್ಧಾರ ಮಾಡ್ತಾರೆ. ಇದು ಬಹಳ ಮುಖ್ಯ. ಅಂದರೆ ನೀವು ಬರೀ ಮನಸ್ಸು ಮುರ್ಕೊಂಡು ಕೂಕೊಂಡು ಅಳ್ಕೊಂಡು ದುಃಖವಾಗಿರೋದನ್ನ ದೇವ್ರೇನು ಮಾಡ್ತಾರೆ, ಹಾಗೇ ಬಿಡೋದಿಲ್ಲ. ಏನು ಮಾಡ್ತಾರೆ ದೇವರು, ನಿಮ್ಮ ಮುರಿದ ಮನಸ್ಸುಗಳಿತ್ತು ಅಂತ ಹೇಳೋದನ್ನ ಏನು ಮಾಡ್ತಾರೆ, ದೇವರು ಸಹಾಯ ಮಾಡ್ತಾರೆ. ನೀವು ಕುಗ್ಗಿ ಹೋಗಿತ್ತು ಅಂತ ಹೇಳಿದ್ರೆ ನಿಮ್ಮನ್ನ ಉದ್ಧಾರ ಸಹ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮನ್ನ ಅಲ್ಲೇ ಬಿಡೋದಿಲ್ಲ, ನಿಮ್ಮನ್ನ ಮೇಲ್ಗಡೆ ತಗೊಂಡು ಬರ್ತಾರೆ. ನಿಮ್ಮ ಸನ್ನಿವೇಶಗಳನ್ನ ದೇವರು ಬದಲಾಯಿಸುವಂತವರಾಗಿದ್ದಾರೆ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಗಾಡ್. ಅದು ವಿಶೇಷಕರವಾಗಿರುವಂಥದ್ದಾಗಿದೆ. ದೇವರ ಸಂಗತಿ, ದೇವರ ವಿಷಯದಲ್ಲಿ ಅದು ಬಹಳ ವಿಶೇಷವಾಗಿರುವಂಥದ್ದಾಗಿದೆ. ದಟ್ ಈಸ್ ದ ಸ್ಪೆಷಲ್. ರೋಮನ್ಸ್ ಚಾಪ್ಟರ್ 12:15 ನೋಡ್ರಿ. ಸೊ ಅದರ ಅರ್ಥ, ಅಳುವರ ಸಂಗಡ ಆಳ್ರಿ ಅಂತ ಹೇಳ್ಬಿಟ್ಟು, ಅಳುವರ ಸಂಗಡ ಆಳ್ರಿ. ಸೊ ಅವ್ರ ಅಳನ್ನ ನೋಡ್ಬಿಟ್ಟು ನೀವು ಸುಮ್ಮನೆ ಇರಬೇಡ್ರಿ. ದಟ್ ಮೀನ್ಸ್ ಅವರ ಸಂಕಟಗಳಲ್ಲಿ, ದುಃಖಗಳಲ್ಲಿ ಒಂದಾಗಿರೋದನ್ನ ಕಲ್ತ್ಕೊಳ್ರಿ. ನೋಡ್ರಿ, ನೀವು ಖುಷಿಯಾಗಿದ್ದಾಗ ಬರ್ತ್ಡೇ ಫಂಕ್ಷನ್, ಆ ಫಂಕ್ಷನ್, ಈ ಫಂಕ್ಷನ್ ಹೋಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ದುಃಖದಲ್ಲಿದ್ದಾಗ ಹೋಗ್ರಿ. ಯಾವ ಮನುಷ್ಯ ಆದರೂ ಸರಿ, ಒಂದು ದುಃಖದಲ್ಲಿದ್ದಾಗ ಫಸ್ಟ್ ಅವನ ಹತ್ರಕ್ಕೆ ಹೋಗ್ರಿ. ಯಾವ ಫಂಕ್ಷನ್ ಆದರೂ ರಿಜೆಕ್ಟ್ ಮಾಡಿಬಿಡ್ರಿ, ಅದು ಆಮೇಲೆ ಬೇಕಾದ್ರೆ ನಡೆಯುತ್ತೆ. ಆದರೆ ಈ ಯಾರು ದುಃಖದಲ್ಲಿರ್ತಾರೋ, ನೋವಲ್ಲಿರ್ತಾರೋ ಅಂಥವ್ರ ಬಳಿಗೆ ಹೋಗ್ರಿ. ಅಂಥವ್ರ ಹತ್ರ ಹೋಗ್ತು ಅಂತ ಹೇಳಿದ್ರೆ ನೀವು ಬೇಗ ನಿಮ್ಮ ಆತ್ಮಗಳನ್ನು ಆದಾಯ ಮಾಡ್ಕೊಳ್ಬೋದು. ಆತ್ಮಗಳು ಬೇಗ ಸಿಕ್ಕುತ್ತೆ. ಯಾಕಂತ ಹೇಳಿದ್ರೆ ಮುರಿದ ಮನಸ್ಸುಳ್ಳವ್ರಿಗೆ ಏನಾಗಿದೆ, ದೇವ್ರ ವಾಕ್ಯಗಳು ಬೇಗ ಕೆಲಸ ಮಾಡುತ್ತೆ. ದೇವ್ರು ಬಹಳ ಬೇಗವಾಗಿ ಕಾರ್ಯ ಮಾಡಿಬಿಡ್ತಾರೆ ಅವರಿಗೆ. 1 Peter chapter 3:8, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ. ಅದರ ಅರ್ಥ ದುಃಖಗಳಲ್ಲಿ ಅಂತ ಇದೆ ನೋಡ್ರಿ, ಆಯ್ತಲ್ಲ. ದುಃಖಗಳಲ್ಲಿ ಸೇರುವವರಾಗಿರಿ ಅಂತ ಹೇಳಿದ್ರೆ ಹೋಗ್ರಿ. ಅವ್ರ ದುಃಖದಲ್ಲಿ ಇರ್ಬೇಕಾದ್ರೆ ಬಿಟ್ಟು ಹೋಗ್ಬೇಡ್ರಿ. ದುಃಖದಲ್ಲಿ ಇರ್ಬೇಕಾದ್ರೆ ಮೇನ್ ಇರಬೇಕಾಗಿರುವಂಥದ್ದು ನೋಡ್ರಿ. ಖುಷಿಯಾಗಿದ್ದಾಗ ಜನಗಳು ಬರ್ತಾರೆ, ಸಂತೋಷ ಅಂತೇಳಿ ಬೇಕಾದ್ರೆ ಗುಂಪುಂಬಾಗಿ ಬರ್ತಾರೆ. ಆದರೆ ದುಃಖದಲ್ಲಿರ್ಬೇಕಾದ್ರೆ ಜನಗಳು ಬರೋರು. ಅಂಥ ಸಂದರ್ಭದಲ್ಲಿ ನಿಂತ್ಕೊಳ್ರಿ. ಅಂಥ ಜನಗಳಿಗೆ ನಿಮ್ಮ ಅವಶ್ಯಕತೆ ಇರುವಂಥದ್ದಾಗಿದೆ. ಆ ಸಮಯದಲ್ಲೇ ಬೇಕಾಗಿರುವಂಥದ್ದು. ಆ ಸಮಯದಲ್ಲಿ ನೀವು ಇರ್ರಿ. ಬುಕ್ ಆಫ್ ಹೆಜ್ಕೇಲ ಚಾಪ್ಟರ್ 9:4 ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಪ್ರೈಸ್ ಗಾಡ್. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಯಾರ್ಯಾರು ಗೋಲ್ಡ್ ಅವ್ರ ಮೇಲೆ ಒಂದು ಮಾರ್ಕ್ ಮಾಡು ಅಂತ ಹೇಳೋದನ್ನ ನೋಡ್ತೇವೆ ಪ್ರವಾದಿಗೆ. ಇದೆಲ್ಲ ಯಾಕೆ ಮಾಡ್ತಾರೆ, ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ದೇವರು ಈ ರೀತಿಯಾಗಿ ಅಳೋದನ್ನ ಏನಿದ್ರೆ ಅದನ್ನು ದೇವ್ರು ನೋಡ್ತಾರೆ. ಅಳುವಂಥವ್ರನ್ನ ನೋಡ್ತಾರೆ, ನರಳುತ್ತಾ ಇರೋದನ್ನ ದೇವ್ರು ನೋಡ್ತಾರೆ. ನಿಮ್ಮ ಜಜ್ಜಿದ ಹೃದಯವನ್ನು ನೋಡ್ತಾರೆ, ನಿಮ್ಮ ಕುಗ್ಗಿದ ಮನಸ್ಸನ್ನು ದೇವ್ರು ನೋಡ್ತಾರೆ. ಅದಕ್ಕೆ ಹೇಳೋದು, ಜಜ್ಜಿದಂಥ ಹೃದಯ, ಕುಗ್ಗಿದಂಥ ಮನಸ್ಸೇನಿದೆ ಇದು ದೇವರಿಗೆ ಇಷ್ಟ ಯಜ್ಞ ಮೀನ್ಸ್ ಯಜ್ಞ ಅಂತ ಹೇಳಬೇಕಾದ್ರೆ ದೇವರಿಗೆ ಅದು ಸಮರ್ಪಿಸುವಂಥದ್ದಾಗಿದೆ. ಅದರ ಅರ್ಥ, ನಮ್ಮ ಜಜ್ಜಿದ ಮನಸ್ಸು, ಕುಗ್ಗಿದ ಮನಸ್ಸೇನಿದೆ ಇದರ ಮೂಲಕವಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಇದನ್ನು ಮೂಲಕ ಕೂಗಿ ಕರೆಯುವಾಗ ಅದು ಯಜ್ಞದ ರೀತಿಯಲ್ಲಿ ದೇವರಿಗೆ ಏನಾಗುತ್ತೆ, ಸಮರ್ಪಣೆಯಾಗುವಂಥದ್ದಾಗಿದೆ. ಸೊ ನಾನು ನಿಮ್ಗೆ ಇದುವರೆಗೂ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಯಾಕೆ ನಾವು ಅಳ್ತಾ ಇದ್ದೀವಿ, ಯಾಕೆ ಅಳ್ತಾರೆ, ಏನಾಗುತ್ತೆ, ಬೈಬಲಲ್ಲಿ ಏನೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಒಂದೊಂದಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಒಂದು ದಿನ ನಿಮ್ಮ ದುಃಖ ಖಂಡಿತವಾಗಿ ಕೊನೆಗೊಳ್ಳಲೇಬೇಕು. ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಲೂಕ್ ಚಾಪ್ಟರ್ 6:21 ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಈಗ ನೀವು ಅಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಧನ್ಯರು, ನೀವು ನಗ್ತೀರಾ ಅಂತೇಳಿ ದೇವ್ರ ವಾಗ್ದಾನ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ನೀವು ಅಳೋದನ್ನೇ ದೇವ್ರು ಇಷ್ಟಪಡೋದಿಲ್ಲ. ನನ್ನ ಜೀವನ ಹಿಂಗೇ ಆಯಿತು ಅಂತೇಳಿ ಅಳ್ಕೊಂಡಿರೋದನ್ನು ದೇವ್ರು ಇಷ್ಟಪಡೋದಿಲ್ಲ. ದೇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಅತ್ತಿ ಹಂಗೆ ನಿಮ್ಮ ಜೀವನ ಕೊನೆ ಆಗಬೇಕು ಅನ್ನೋದನ್ನು ದೇವ್ರು ಬಯಸೋದಿಲ್ಲ. ಅದಕ್ಕೆ ನಿಮ್ಗೆ ಹೇಳಿದ್ದು ನಾನು, ಬಿತ್ತುವಂಥ ಒಂದು ಕಾಲ ಇರುವಂಥದ್ದಾಗಿದೆ, ಕೊಯ್ಯುವಂಥ ಕಾಲ ಒಂದಿರುವಂಥದ್ದು. ದೇವರ ವಾಕ್ಯ ಹೇಳುವಂತಾಗಿದೆ, ಅಳುತ್ತಾ ಬಿತ್ತುವವರು ಆಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜಗಳನ್ನು ತೆಗೆದುಕೊಂಡು ಹೋಗುವರು, ಹರ್ಷಿಸುತ್ತಾ ಸೀಡುಗಳನ್ನು ಹೊತ್ತಿಕೊಂಡು ಬರುವರು ಅಂತೇಳಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅದರ ಅರ್ಥ, ನೀವು ದುಃಖಿಸುತ್ತಾ ಬೀಜನ ಬಿತ್ತುತ್ತಾ ಇರ್ಬೋದು, ಆದರೆ ಹರ್ಷಿಸುತ್ತಾ ಸೀವುಡುಗಳನ್ನು ಅಂತ ಹೇಳಿದ್ರೆ ಅದರ ಫಲವನ್ನು, ಸಂತೋಷನ ಹೊತ್ತುಕೊಂಡು ಹೋಗುವಂಥ ಕಾಲ ಬಂದೇ ಬರುತ್ತದೆ ಅಂತ ಅರ್ಥ. ನಿಮ್ಮ ಜೀವಿತ ನೀವು ಕಣ್ಣೀರಿಡ್ತಾ ಇರ್ಬೋದು, ಆದರೆ ನಿಮ್ಮ ಕಣ್ಣೀರು ಹಾಗೇ ಇರುತ್ತೆ ಅಂತೇಳಿ ದೇವರು ಎಲ್ಲೂ ಸಹ ಹೇಳಿಲ್ಲ. ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 5:4 ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ದುಃಖ ಪಡುವ ಧನ್ಯರು, ಅವರು ಸಮಾಧಾನ ಹೊಂದುವರು ದೇವ್ರ ವಾಕ್ಯ ಹೇಳುವಂಥದ್ದಾಗಿದೆ. ಅಂದರೆ ನೀವು ದುಃಖ ಪಡ್ತಾನೆ ಇರಿ ಅಂತ ಹೇಳಿಲ್ಲ ನೋಡ್ರಿ. ಅದಕ್ಕೆ ಹೇಳೋ ದೇವ್ರ ವಾಕ್ಯ ಎಷ್ಟು ಸುಂದರವಾಗಿದೆ, ಬ್ಯೂಟಿಫುಲ್ ಆಗಿದೆ, ನಾವು ಅರ್ಥ ಮಾಡ್ಕೊಳ್ಬೇಕು. ದುಃಖ ಪಡುವವರು ಧನ್ಯರು, ಸಮಾಧಾನವನ್ನು ಹೊಂದ್ಕೊಳ್ತಾರೆ ಅಂತ ಹೇಳಿದ ದೇವರ ವಾಗ್ದಾನ. ನೀವು ದುಃಖ ಪಡ್ತಾ ಇದ್ದೀರಾ, ಆದರೆ ನೀವು ಸಮಾಧಾನ ಹೊಂದ್ಕೊಳ್ತೀರಾ, ನಿಮಗೆ ಬೇಕಾದಂಥ ಬಿಡುಗಡೆಯನ್ನು ಹೊಂದ್ಕೊಳ್ತೀರಾ. ಕೀರ್ತನೆಗಳ ಪುಸ್ತಕ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 30:5 ಅಂದರೆ, ದೇವರ ಕೋಪ ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವಂಥ. ಅಂದರೆ ದೇವರ ಕೋಪ ಮಾಡಿಕೊಂಡ್ರೆ ಅದು ಕೇವಲ ಒಂದು ಕ್ಷಣ ಇರ್ಬೋದು, ಆದರೆ ದೇವರ ಅನುಗ್ರಹ ಏನಿದೆ, ಫೇವರ್ ಏನಿದೆ, ಅದು ನಮ್ಮ ಜೀವಮಾನವೆಲ್ಲ, ಅಂದರೆ ನಮ್ಮ ಜೀವಿತ ಕಾಲವೆಲ್ಲ ಅದು
ಇರುವಂಥದ್ದಾಗಿದೆ. ಸಂಜೆಗೆ ಅಂತ ಹೇಳಿದ್ರೆ, ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳ್ಕೊಂಡಿರ್ಬೋದು. ಅಂದರೆ ಸಾಯಂಕಾಲ ಸಮಯದಲ್ಲಿ ನಿಮಗೆ ದುಃಖ ಇರ್ಬೋದು, ಆದರೆ ದೇವರು ಹೇಳ್ತಾರೆ ಇಳಿದುಕೊಂಡಿರ್ಬೋದು. ಸಂಜೆಗೆ ದುಃಖ ಎಂಬುದು ನಿಮ್ಮ ಬಳಿ ಇಳ್ಕೊಂಡಿರ್ಬೋದು, ಆದರೆ ಮುಂಜಾನೆ ಅಂದರೆ ಬೆಳಗಿನ ಜಾವದಲ್ಲಿ ಹರ್ಷಧ್ವನಿಯು ಕೇಳಿಸುವುದು. ಹಲ್ಲೆಲೂಯಾ ಅಂತ ಹೇಳಿದ್ರೆ ಇಲ್ಲಿ ಸಾಯಂಕಾಲ ಮುಂಜಾನೆ ಅಂತ ಹೇಳ್ಬೇಕಾದ್ರೆ ಬೆಳಗ್ಗೆ, ರಾತ್ರಿ ಬೆಳಗ್ಗೆ ಅಂತ ಹೇಳಿದ್ರೆ ನಿಮ್ಮ ಜೀವಿತದಲ್ಲಿ ಕತ್ತಲೆ ಸಮಯಗಳು ಇರ್ಬೋದು, ಆದರೆ ಬೆಳಕು ಬಂದೇ ಬರುತ್ತದೆ ಅಂತ ಹೇಳಿದ್ರ. ಅದೇ ಪ್ರಕಾರವಾಗಿ ಕೀರ್ತನೆಗಳ ಪುಸ್ತಕ 56ನೇ ಅಧ್ಯಾಯ 8ನೇ ವಾಕ್ಯ, ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 56 verse 8, ದೇವರ ಪುಸ್ತಕದಲ್ಲಿ ನಿಮ್ಮ ವಿಷಯ ಬರೆದಿದೆ. ನೀವು ಯಾವ ರೀತಿಯ ಕಣ್ಣೀರು ಹಾಕಿದ್ದೀರಾ, ಯಾವ ರೀತಿ ಸನ್ನಿವೇಶದಲ್ಲಿ ಹಾದು ಹೋಗಿದ್ದೀರಾ, ನೀವು ಯಾವ ರೀತಿಯಾಗಿದ್ದೀರಾ, ನೀವು ಎಷ್ಟು ಕಣ್ಣೀರು ಹಾಕಿದ್ದೀರಾ ಅನ್ನೋದನ್ನು ದೇವರ ಪುಸ್ತಕದಲ್ಲಿ ಬರೆದದೇ ಇಲ್ಲ ಅಂತ ಹೇಳ್ಬಿಟ್ಟು ದೇವ್ರ ವಾಕ್ಯ ಹೇಳ್ತಾ ಇದೆ. ಅದು ಮಾತ್ರವಲ್ಲ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ ಅಂತ ಹೇಳಿದ್ರೆ ದೇವರು ನಿಮ್ಮ ಕಣ್ಣೀರನ್ನು ಬುದ್ದಲಿಯಲ್ಲಿ ಶೇಖರಿಸಿ ಇಟ್ಟಿದ್ದಾರೆ ಅಂತೇಳಿ. ಹಲ್ಲೆಲೂಯಾ, ಶೇಖರಿಸಿ ಇಟ್ಟಿದ್ದಾರೆ ಅಂತೇಳಿ. ಅಂದರೆ ಶೇಖರಿಸಿ ಇಟ್ಟಿರೋದು ಮಾತ್ರವಲ್ಲ, ನಿಮ್ಮ ಕಣ್ಣೀರಿಗೆ ನಿಮ್ಮ ಏನು ಶೇಖರಿಸಿ ಅದಕ್ಕೆ ದೇವರು ಪ್ರತಿಫಲವನ್ನು ಕೊಡುವಂಥ ದೇವರಾಗಿದ್ದಾರೆ. ಕೀರ್ತನೆಗಳ ಪುಸ್ತಕ 126 verse 2 ಓದ್ರಿ. ದೇವರು ನಮ್ಮನ್ನು ಯಾವ ರೀತಿಯಾಗಿ ನಡೆಸಿದ್ರು, ಎಷ್ಟು ಕಾರ್ಯಗಳನ್ನ ಮಾಡಿದ್ದಾರೆ ಅಂತೇಳಿ ಅಲ್ಲಿ ಹರ್ಷಗೀತವನ್ನು ಆಡೋದನ್ನು ನೋಡ್ತೇವೆ. ಹಲ್ಲೆಲೂಯಾ. ಕಡೆಯದಾಗಿ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 21 verse 4 ನೋಡ್ಬೇಕಾರೆ ಫೈನಲ್ ಜಡ್ಜ್ಮೆಂಟ್. ಫೈನಲ್ ಆಗಿ ನೀವು ಇನ್ಯಾವುದೇ ಕಾರಣಕ್ಕೂ ಇದನ್ನ ಅಳೋದೇ ಇಲ್ಲ, ಎಲ್ಲಿ ಅಳೋದಿಲ್ಲ ಅಂತೇಳಿ ನಾ ಇಲ್ಲಿ ಬೈಬಲ್ ಬರೆದಿದೆ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 21 verse 4 ಓದ್ರಿ. ಸೊ ಅದರ ಅರ್ಥ 21ನೇ ಅಧ್ಯಾಯ 4ನೇ ವಾಕ್ಯ ನೋಡಬೇಕಾದ್ರೆ ನೀವಲ್ಲಿ ಇನ್ನು ಅಳೋದಿಲ್ಲ, ಅವರ ಕಣ್ಣೀರನ್ನೆಲ್ಲ ದೇವರು ಒರೆಸ್ತಾರೆ. ಇನ್ನು ಮರಣ ಇರೋದಿಲ್ಲ, ಇನ್ನು ದುಃಖ ಇರೋದಿಲ್ಲ, ಗೋಳಾಟವಾಗಲಿ ಕಷ್ಟವಾಗಲಿ ಇರೋದಿಲ್ಲ, ಮೊದಲಿದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿದನು. ಪ್ರೈಸ್ ಗಾಡ್. ಸೊ ನಮ್ಮ ಕಣ್ಣೀರು ಪರ್ಮನೆಂಟಾಗಿ ದೇವರು ಒರೆಸಾಕ್ತಾರೆ. ಅಲ್ಲಿ ಇನ್ನು ಕಣ್ಣೀರು ಇರೋದೇ ಇಲ್ಲ. ಸೊ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಇದು ಕಣ್ಣೀರು ಇರೋದಿಲ್ಲ. ಈ ಲೋಕದಲ್ಲಿ ನೀವೇನು ಹೇಳ್ತೀರಿ ಅಷ್ಟೇ, ಪರಲೋಕದಲ್ಲಿ ಕಣ್ಣೀರು ಇರೋದಿಲ್ಲ. ದೇವ್ರ ಕಣ್ಣೀರೆಲ್ಲ ಒರೆಸ್ಬಿಡ್ತಾರೆ. ಮರಣ ಇರೋದಿಲ್ಲ, ದುಃಖ ಇರೋದಿಲ್ಲ, ಗೋಳಾಟ ಇರೋದಿಲ್ಲ, ಕಷ್ಟ ಇರೋದಿಲ್ಲ. ಈ ಲೋಕದಲ್ಲಿ ಅಷ್ಟೇ ಕಷ್ಟಗಳು, ದುಃಖಗಳು, ವೇದನೆಗಳೆಲ್ಲ. ದೇವ್ರೇನು ಮಾಡ್ತಾರೆ, ನಿಮಗೆ ಈ ಕಣ್ಣೀರನ್ನು ದೇವರು ಒರೆಸಾಕ್ತಾರೆ. ಅದೇ ಪ್ರಕಾರ ಬುಕ್ ಆಫ್ ಐಸಾಯ ಚಾಪ್ಟರ್ 60 verse 20 ನೋಡಬೇಕಾದ್ರೆ ಪ್ರೈಸ್ ಗಾಡ್, ದೇವ್ರ ವಾಕ್ಯ ಹೇಳ್ತಾ ಇದೆ, ನೀನು ದುಃಖಿಸುವ ದಿನಗಳು ಕೊನೆಗಾಣಬಹುದು. ಪ್ರೈಸ್ ಗಾಡ್. ಅಂದರೆ ನೀನು ದುಃಖಿಸುವಂಥ ದಿನಗಳು ಕೊನೆ ಆಗುತ್ತೆ. ಹಂಗೆ ಶಾಶ್ವತವಾಗಿ ಯಾರು ಇರುತ್ತೆ ಅಂತ ತಿಳ್ಕೊಂಡ್ರೆ ಅದನ್ನು ಮರೆತು ಬಿಡ್ರಿ. ಯಾಕಂತೇಳಿ ದೇವ್ರ ವಾಕ್ಯ ಹೇಳುತ್ತೆ, ನೀವು ದುಃಖಿಸುವ ದಿನಗಳು ದೇವರು ಕೊನೆಗಾಣಿಸ್ತಾರೆ. ನೋಡಿ, ದೇವರ ವಾಕ್ಯಗಳು ನಮ್ಮ ಬಳಿಗೆ ಬರಬೇಕು. ದೇವರ ಸೇವಕರು ಹೇಳಬೇಕಾ, ನಾವೇನು ಮಾಡಬೇಕು, ಅದನ್ನು ಹೊಂದಿಕೊಳ್ಳೋದನ್ನು ಕಲಿಬೇಕು. ಅವ್ರು ಹೇಳಿದಾಗ ಆಮೇನ್ ಅಂತೇಳಿ ನೀವು ಅದನ್ನು ರಿಸೀವ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಅದನ್ನು ಹೊಂದ್ಕೊಳ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ನಿಮ್ಮ ಜೀವಿತದಲ್ಲಿ ಫಲವನ್ನು ತರುವಂಥದ್ದಾಗಿದೆ. ಅದಕ್ಕೆ ದೇವರ ವಾಕ್ಯಗಳು ಬರೀ ದೇವರ ವಾಕ್ಯಗಳಲ್ಲ, ಇದರಲ್ಲಿ ಶಕ್ತಿ ಇದೆ. ದೇವರು ಕಾರ್ಯ ಮಾಡೇ ಮಾಡ್ತಾರೆ. ಯಾಕಂದರೆ ಇದು ನಮ್ಮ ವಾಕ್ಯ ಅಲ್ಲ, ಇದು ದೇವರ ವಾಕ್ಯ. ಸೊ ದೇವರ ವಾಕ್ಯದ ಆಧಾರದಲ್ಲಿ ಇದರ ಬಗ್ಗೆ ಏನೇನು ಅಳವಿನ ಕುರಿತು ದೇವರ ವಾಕ್ಯಗಳು ಏನೇನಿದೆ, ನಮಗೇನು ಆಲೋಚನೆಗಳು ಕೊಟ್ಟಿದ್ದಾರೆ ಅದನ್ನೆಲ್ಲ ನಿಮಗೆ ಹೇಳಿದ್ದೀವಿ. ಹಲ್ಲೆಲೂಯಾ. ದೇವರು ವಾಗ್ದಾನ ಮಾಡಿದರೆ ನೀವು ದುಃಖ ಪಡ್ತೀರಾ, ನಿಮ್ಗೆ ಸಮಾಧಾನ ಆಗುತ್ತೆ. ನಿಮ್ಮ ದುಃಖ ಕೊನೆಗಾಣುವಂಥದ್ದಾಗಿದೆ. ನಿಮಗೆ ಇನ್ನು ದುಃಖ ಅನ್ನೋದು ಇರೋದಿಲ್ಲ ಅಂತೇಳಿ ಪ್ರಕಟಣೆ ಪುಸ್ತಕದಲ್ಲಿ ಬರೆದಿದೆ. ಅದೇ ಪ್ರಕಾರವಾಗಿ ನಿಮ್ಮ ಕಣ್ಣೀರನ್ನ ದೇವರು ಬುದ್ಧಲ್ಲಿ ಶೇಖರಿಸಿಟ್ಟು ಅದಕ್ಕೆ ಪ್ರತಿಫಲವನ್ನು ಕೊಡುವ ದೇವರಾಗಿದ್ದಾರೆ. ನಿಮ್ಮ ಕಣ್ಣೀರನ್ನು ದೇವರು ಸಂತೋಷವಾಗಿ ಮಾರ್ಪಡಿಸುವಂಥ ದೇವರಾಗಿ, ನಿಮ್ಮ ದುಃಖವಿದ್ದಲ್ಲಿ ದೇವರು ಅದಕ್ಕೆ ಆನಂದ ತೈಲವನ್ನು ಉಂಟು ಮಾಡುವಂಥ ದೇವರಾಗಿದ್ದಾರೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಖಂಡಿತವಾಗಿ ನಿಮ್ಮ ದುಃಖಗಳು ಕೊನೆಗಾಣುವಂಥದ್ದಾಗಿದೆ. ಯೇಸುವಿನ ನಾಮದಲ್ಲಿ. ಗಾಡ್ ಬ್ಲೆಸ್ ಯು ಆಲ್.